ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕನ್ನಡ ವಿಮರ್ಶೆಯಲ್ಲಿ ಅನುಸಂಧಾನದ ಮಾದರಿಗಳು ಎನ್ನುವ 4ನೆಯ ಅಧ್ಯಾಯದಲ್ಲಿ ಸ್ತ್ರೀವಾದಿ ವಿಮರ್ಶೆಯ ಕುರಿತು ನೋಡ್ತಾ ಇದ್ವಿ. ಈಗ ನಾವು ಈ ಸೆಷನ್ನಲ್ಲಿ ಆ ಸ್ತ್ರೀವಾದಿ ವಿಮರ್ಶೆಯ ಮುಂದುವರಿದ ಭಾಗವನ್ನು ನೋಡ್ತೇವೆ. ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಆಯಾಮಗಳನ್ನುಳ್ಳಂತಹ ಸ್ತ್ರೀನಿಷ್ಠ ಚಿಂತನೆಯ ಸಾಹಿತ್ಯಿಕ ದಿಕ್ಕುಗಳನ್ನು ಶಾರನ್ ಸ್ಪೆನ್ಸರ್ ಅವರು ಹೇಗೆ ಗುರುತಿಸ್ತಾರೆ? 4 ಬಗೆಯಲ್ಲಿ ಅವರು ಗುರುತಿಸ್ತಾ ಹೋಗ್ತಾರೆ. ಮೊದಲನೇದಾಗಿ, ಇಂದು ಅಲಭ್ಯವಾಗಿರುವ ಅಥವಾ ವಿನಾಕಾರಣ ದುರ್ಲಕ್ಷಿಸಲ್ಪಟ್ಟಿರುವ ಸ್ತ್ರೀಯರಿಂದ ಬರೆಯಲ್ಪಟ್ಟ ಸೃಜನಶೀಲ ಹಾಗೂ ವೈಚಾರಿಕ ಕೃತಿಗಳನ್ನು ಶೋಧಿಸಿ ಬೆಳಕಿಗೆ ತರುವುದು ಅಲ್ವಾ? ಈ ಕೆಲಸ ಮೊದಲಾಗಬೇಕು. ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಯಾಮಗಳನ್ನುಳ್ಳಂತಹ ಸ್ತ್ರೀನಿಷ್ಠ ಚಿಂತನೆ ಇಂತಹ ಸಾಹಿತ್ಯದ ದಿಕ್ಕುಗಳಲ್ಲಿ ಸಾಗಬೇಕು ಅನ್ನೋದನ್ನು ಅವರು ಹೇಳ್ತಾರೆ. ಅಂದರೆ ಅಲಭ್ಯವಾಗಿರುವಂಥದ್ದು ಅಥವಾ ಕಾರಣವಿಲ್ಲದೇನೆ ಲಕ್ಷ್ಯಗೆ ಒಳಪಡಿಸಲಾಗದೇ ಇರುವಂಥದ್ದು ಅಥವಾ ದೂರ ಇಟ್ಟಿರುವಂಥದ್ದು, ಸ್ತ್ರೀಯರಿಂದ ಬರೆಯಲ್ಪಟ್ಟಂತಹ ಯಾವುದೇ ಸೃಜನಶೀಲ ಅಥವಾ ವೈಚಾರಿಕ ಕೃತಿಗಳನ್ನು ಹುಡುಕಿಬಿಟ್ಟು ಅವುಗಳನ್ನು ಬೆಳಕಿಗೆ ತರುವ ಕೆಲಸ ಆಗಬೇಕು. ಉದಾಹರಣೆಗೆ, ಕನ್ನಡದಲ್ಲಿ ತಿರುಮಲಾಂಬ ಅವರ ಕೃತಿಗಳನ್ನು ಚಿನಮಂಗಳ ಅವರು ಗುರುತಿಸಿಬಿಟ್ಟು ಬೆಳಕಿಗೆ ತರುವಂತಹ ಕೆಲಸವನ್ನು ಮಾಡಿದರು. ಹಾಗೆಯೇ ತಾರು ಮತ್ತು ಲಲಿತಾ ಅವರು ಭಾರತದ ವಿವಿಧ ಭಾಷೆಗಳಲ್ಲಿ ಕೇಳಿಸಿಕೊಳ್ಳದಿದ್ದ ಬಗೆ ಬಗೆಯ ಸ್ತ್ರೀಯರ ಧ್ವನಿಗಳನ್ನು ದಾಖಲಿಸಿದರು. ಹೀಗೆ ಸ್ತ್ರೀಯರಿಂದ ಬರೆಯಲ್ಪಟ್ಟಿದ್ದಂತಹ, ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಂತಹ ಮತ್ತು ಅಲಭ್ಯವಾಗಿರುವಂತಹ ಸಾಹಿತ್ಯ ಕೃತಿಗಳನ್ನು ಹೊರಗೆ ತರುವ ಕೆಲಸ ಆಗಬೇಕು ಎನ್ನುವಂಥದ್ದು ಅವರು ಹೇಳುವಂತಹ ಮೊದಲನೆಯ ವಿಚಾರ. ಇನ್ನು ಎರಡನೆಯದಾಗಿ ಅವರು ಹೇಳುವಂಥದ್ದು ಏನಂದರೆ, ಪ್ರಾಚೀನ ಮತ್ತು ಅರ್ವಾಚೀನ ಸಾಹಿತ್ಯಗಳಲ್ಲಿ ಮೂಡಿ ಬಂದಿರುವಂತಹ ಸ್ತ್ರೀಯರ ಮತ್ತು ಸ್ತ್ರೀ ಪುರುಷ ಸಂಬಂಧಗಳ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನವನ್ನು ಮಾಡಬೇಕು. ಪ್ರಾಚೀನ ಸಾಹಿತ್ಯದಲ್ಲಿ, ಅರ್ವಾಚೀನ ಸಾಹಿತ್ಯಗಳಲ್ಲಿ ಹೇಗೆ ಸ್ತ್ರೀಯರ ವಿಚಾರ ಬಂದಿದೆ, ಸ್ತ್ರೀಯರನ್ನು ಹೇಗೆ ವಿಶ್ಲೇಷಣೆ ಮಾಡಿದ್ದಾರೆ, ಹೇಗೆ ವ್ಯಾಖ್ಯಾನಿಸಿದ್ದಾರೆ, ಸ್ತ್ರೀ ಪಾತ್ರಗಳನ್ನು ಹೇಗೆ ಕಟ್ಟಿದ್ದಾರೆ, ಪುರುಷನಿಗೆ ಅಧೀನವಾಗಿ ಇರುವ ರೀತಿಯಲ್ಲಿಯೇ ಸ್ತ್ರೀ ಪಾತ್ರವನ್ನು ಉಳಿಸ್ಕೊಂಡು ಬಂದಿದ್ದಾರೆಯಾ, ಮತ್ತು ಸ್ತ್ರೀ ಮತ್ತು ಪುರುಷರ ಸಂಬಂಧಗಳನ್ನು ಅಲ್ಲಿ ಹೇಗೆ ರಚನೆ ಮಾಡಲಾಗಿದೆ, ಪುರುಷನ ಪಡಿ ನೆರಳಿನ ಹಾಗೆಯೇ ಸ್ತ್ರೀಯನ್ನ ನೋಡ್ತಾ ಬರಲಾಗಿದೆಯಾ, ಅಥವಾ ಸ್ತ್ರೀಗೇನಾದರೂ ಕೆಲವು ಕಡೆ ಸ್ವಾತಂತ್ರ್ಯಗಳು ಲಭಿಸಿದೆಯಾ, ಅವಳಿಗೆ ಯಾವ ಯಾವ ಸ್ಥಾನಮಾನಗಳನ್ನು ಕೊಡಲಾಗಿದೆ, ಇಂಥವುಗಳನ್ನು ವಿಶ್ಲೇಷಣೆ ಮಾಡಬೇಕು, ಇಂಥವುಗಳನ್ನು ವ್ಯಾಖ್ಯಾನಕ್ಕೆ ಒಳಪಡಿಸಬೇಕು ಎನ್ನುವಂಥದ್ದು ಎರಡನೆಯ ವಿಚಾರ. ಇನ್ನು ಮೂರನೆಯದಾಗಿ, ಶಾರನ್ ಸ್ಪೆನ್ಸರ್ ಅವರು ಹೇಳುವಂಥದ್ದು, ಲೇಖಕಿಯರನ್ನ ಮತ್ತು ಲೇಖಕಿಯರ ಕೃತಿಗಳನ್ನು ಕುರಿತು ಪುರುಷ ಲೇಖಕ ಅಥವಾ ವಿಮರ್ಶಕರಿಂದ ಬಂದಿರುವ ವಿಮರ್ಶೆಗಳ ವ್ಯಾಖ್ಯಾನಗಳನ್ನು ವಿಶ್ಲೇಷಣೆ ಮಾಡೋದು ಅಲ್ವಾ? ಲೇಖಕಿಯರು ಮತ್ತು ಅವರ ಕೃತಿಗಳನ್ನು ಕುರಿತು ಪುರುಷ ಲೇಖಕ ಅಥವಾ ವಿಮರ್ಶಕರು ಅವರ ಕೃತಿಗಳನ್ನು ಹೇಗೆ ವಿಮರ್ಶೆ ಮಾಡಿದ್ದಾರೆ, ಅವುಗಳನ್ನು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ, ಯಾವ ದೃಷ್ಟಿಕೋನದಿಂದ ನೋಡಿದ್ದಾರೆ, ಅಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಅಥವಾ ಪಿತೃಪ್ರಧಾನ ವ್ಯವಸ್ಥೆ ಅಲ್ಲಿ ಕೆಲಸ ಮಾಡಿದೆಯಾ, ಪೂರ್ವಾಗ್ರಹವಾಗಿ ಅದೇನಾದರೂ ಅವರ ವಿಮರ್ಶೆಯ ಮೇಲೆ ಪರಿಣಾಮವನ್ನು ಬೀರಿದೆಯಾ, ಹೇಗೆ ನೋಡ್ತಾ ಬಂದರು. ಓಕೆ, ಇದನ್ನು ಮಾಡಬೇಕಾಗಿದೆ ಎನ್ನುವಂಥದ್ದು. ಮತ್ತು ಮುಂದುವರಿದು ನಾಲ್ಕನೆಯದಾಗಿ, ಸ್ತ್ರೀ ಕೇಂದ್ರಿತವಾದ ವೈಚಾರಿಕ ನೆಲೆಯಲ್ಲಿ ಸೃಜನಶೀಲ ಮತ್ತು ವೈಚಾರಿಕ ಕೃತಿಗಳನ್ನು ವಿಪುಲವಾಗಿ ರಚಿಸಬೇಕು ಅಲ್ವಾ?
ಸ್ತ್ರೀ ಕೇಂದ್ರದ ವೈಚಾರಿಕ ನೆಲೆ, ಇದು ನಾವು ಗಮನಿಸಬೇಕಾದಂಥ ಅಂಶ. ಸ್ತ್ರೀ ಪ್ರಧಾನವಾಗಿರುವಂತಹ ವೈಚಾರಿಕವಾದಂಥ ನೆಲೆಗಟ್ಟಿನಲ್ಲೇ ಹೊಸ ಹೊಸ ಕೃತಿಗಳನ್ನು ಕಟ್ಟಬೇಕು, ವೈಚಾರಿಕ ಕೃತಿಗಳನ್ನು ನಿರ್ಮಾಣ ಮಾಡಬೇಕು. ಜೊತೆಗೆ ಸ್ತ್ರೀ ವಿಶಿಷ್ಟವಾದಂಥ ಒಂದು ಪ್ರಜ್ಞೆಗೆ ಅಭಿವ್ಯಕ್ತಿ ಮತ್ತು ಪ್ರಸಾರವನ್ನು ಕೊಡಬೇಕು ಅನ್ನೋದನ್ನು ಶಾರನ್ ಸ್ಪೆನ್ಸರ್ ಅವರು ಹೇಳ್ತಾರೆ. ಹಾಗಾಗಿ ಈ 4 ಅಂಶಗಳು ಕೂಡ ಸ್ತ್ರೀಯನ್ನು ಸಾಹಿತ್ಯದಲ್ಲಿ ಹೇಗೆ ವ್ಯಾಖ್ಯಾನಿಸಲಾಗಿದೆ, ವಿಶ್ಲೇಷಿಸಲಾಗಿದೆ ಅನ್ನುವಂಥದ್ದು, ಮತ್ತು ನಾವು ಸ್ತ್ರೀಯರನ್ನು ಹೊಸದಾಗಿ ಹೇಗೆ ಕಟ್ಟಿಕೊಡಬೇಕು, ಸ್ತ್ರೀ ವಿಶಿಷ್ಟವಾದಂಥ ಪ್ರಜ್ಞೆಯನ್ನು ಹೇಗೆ ನಾವು ಅಭಿವ್ಯಕ್ತಿಸಬೇಕು, ಹೇಗೆ ಅದಕ್ಕೆ ಓದುಗರಲ್ಲಿ ಪ್ರಸಾರ ಕೊಡಬೇಕು, ಜನರ ನಡುವೆ ಹೇಗೆ ಅದು ಪಸರಿಸುವ ಹಾಗೆ ಮಾಡಬೇಕು, ಇಂತಹ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಇದೇ 4 ಅಂಶಗಳನ್ನು ಸೈದ್ಧಾಂತಿಕವಾಗಿ ಮತ್ತು ವಿದ್ವತ್ಪೂರ್ಣವಾಗಿ ಇಲೆನ್ ಶೋವಾಲ್ಟರ್ ಕೂಡ ತನ್ನ ಸ್ತ್ರೀ ಕಾವ್ಯಮೀಮಾಂಸೆಯ ಬಗ್ಗೆ ಟುವಾರ್ಡ್ಸ್ ಎ ಫೆಮಿನಿಸ್ಟ್ ಪೊಯೆಟಿಕ್ಸ್ ಎನ್ನುವಂತಹ ಕೃತಿಯಲ್ಲಿ 1979ರಲ್ಲಿ ಪ್ರಕಟಿಸ್ತಾರೆ. ಆ ಕೃತಿಯಲ್ಲಿ ಒಂದು ಮುಖ್ಯ ಲೇಖನದಲ್ಲಿ ಚರ್ಚಿಸುವಂಥದ್ದನ್ನು ನಾವು ಕಾಣ್ತೇವೆ. ಇನ್ನು ಶೋವಾಲ್ಟರ್ ಅವರು ಆಧುನಿಕ ಸ್ತ್ರೀವಾದವನ್ನು ಸಾಹಿತ್ಯದ ನೆಲೆಯಲ್ಲಿ 2 ವರ್ಗಗಳಲ್ಲಿ ವಿಂಗಡಿಸ್ತಾರೆ. ಆಧುನಿಕ ಸ್ತ್ರೀವಾದವನ್ನು ಸಾಹಿತ್ಯದ ನೆಲೆಯಲ್ಲಿ 2 ವರ್ಗಗಳಲ್ಲಿ ವಿಂಗಡಿಸ್ತಾಳೆ. ಮೊದಲನೇ ವರ್ಗ ಏನಂದರೆ, ಸ್ತ್ರೀಯನ್ನು ಓದುಗಳಾಗಿ ಪರಿಗಣಿಸ್ತಾರೆ. ವಿಮೆನ್ ಆ್ಯಸ್ ರೀಡರ್. ಸ್ತ್ರೀ ಓದುಗಳಾಗಿ ಅವಳನ್ನು ಪರಿಗಣಿಸಬೇಕು. ಅಂದರೆ ಪುರುಷ ನಿರ್ಮಿತ ಸಾಹಿತ್ಯವನ್ನು ಸ್ತ್ರೀ ಓದುವಾಗ ಅದರಲ್ಲಿ ಕಂಡುಬರುವ ನೈತಿಕ ಲೈಂಗಿಕ ಸಂಹಿತೆಗಳಿಗೆ ಪ್ರತಿಕ್ರಿಯಿಸುತ್ತಾ ಸಾಹಿತ್ಯಿಕ ಸಂಗತಿಗಳ ಆಳದಲ್ಲಿರುವ ತಾತ್ವಿಕ ಗ್ರಹೀತಗಳನ್ನು ಬೆಳಕಿಗೆ ತರೋದು. ಅಂದರೆ ಪುರುಷ ಏನು ಸಾಹಿತ್ಯವನ್ನು ನಿರ್ಮಾಣ ಮಾಡಿದ್ದಾನೆ, ಆ ಸಾಹಿತ್ಯವನ್ನು ಸ್ತ್ರೀಯು ಓದುವಾಗ ಅದರಲ್ಲಿ ಕಂಡುಬರುವಂತಹ ಲೈಂಗಿಕವಾದ ಸಂಹಿತೆಗಳಿಗೆ, ಲಿಂಗ ಸಂಹಿತೆಗಳಿಗೆ ಸ್ತ್ರೀ ಪ್ರತಿಕ್ರಿಯಿಸಬೇಕು. ಜೊತೆಗೆ ಆ ಪುರುಷ ನಿರ್ಮಿತ ಸಾಹಿತ್ಯದ ಸಂಗತಿಗಳ ಆಳದಲ್ಲಿರುವಂತಹ ತಾತ್ವಿಕವಾದ ವಿಚಾರಗಳನ್ನು ಬೆಳಕಿಗೆ ತರಬೇಕು. ಇಂತಹ ವಿಮರ್ಶೆಯನ್ನು ಶೋವಾಲ್ಟರ್ ಅವರು ಸ್ತ್ರೀವಾದಿ ವಿಮರ್ಶೆ, ಫೆಮಿನಿಸ್ಟ್ ಕ್ರಿಟಿಕ್ ಅಂಥೇಳಿ ಹೆಸರು ಕೊಡ್ತಾರೆ. ಇದು ಅದರ ಉದ್ದೇಶ. ಫೆಮಿನಿಸ್ಟ್ ಕ್ರಿಟಿಕ್ ಏನಿದೆ, ಸ್ತ್ರೀವಾದಿ ವಿಮರ್ಶೆ ಏನಿದೆ, ಅದರ ಉದ್ದೇಶವೇ ಇದಾಗಬೇಕು ಎನ್ನುವಂಥದ್ದು. ಪುರುಷನಿಂದ ನಿರ್ಮಿತವಾದ ಸಾಹಿತ್ಯವನ್ನು ಓದುವಾಗ ಅದರಲ್ಲಿ ಕಂಡುಬರುವಂತಹ ನೈತಿಕ ಲೈಂಗಿಕ ಸಂಹಿತೆಗಳಿಗೆ ಪ್ರತಿಕ್ರಿಯಿಸಬೇಕು. ಸ್ತ್ರೀ ಓದ್ತಾನೆ ಅದು ಪ್ರತಿಕ್ರಿಯೆ ಕೊಡಬೇಕು, ಪ್ರತಿಕ್ರಿಯೆಗಳನ್ನು ಬರೀಬೇಕು, ಓದುಗರಿಗೆ ತಲುಪಿಸ್ಬೇಕು ಆ ಕೃತಿಯಲ್ಲಿ ಏನಿದೆ ಅನ್ನೋದನ್ನು. ಜೊತೆಗೆ ಅಲ್ಲಿರುವ ತಾತ್ವಿಕಾಂಶಗಳನ್ನು ಗ್ರಹಿಸಿ ಅದನ್ನು ಬೆಳಕಿಗೆ ತರಬೇಕು. ಇದು ಸ್ತ್ರೀವಾದಿ ವಿಮರ್ಶೆಯ ಒಂದು ಧ್ಯೇಯೋದ್ದೇಶ ಎನ್ನುವಂಥದ್ದನ್ನು ಹೇಳ್ತಾರೆ. ಇನ್ನು 2ನೇ ವರ್ಗ ಹೇಗೆ ಅಂದರೆ ಆಧುನಿಕ ಸ್ತ್ರೀವಾದವನ್ನು ಸಾಹಿತ್ಯದ ನೆಲೆಯಲ್ಲಿ ನೋಡುವಾಗ ಅವರು 2ನೇ ವರ್ಗ ಏನು ಮಾಡ್ತಾರೆ ಅಂದರೆ, ಸ್ತ್ರೀಯನ್ನು ಲೇಖಕಿಯಂತೆ ನೋಡುತ್ತೆ ಅಲ್ವಾ. ಸ್ತ್ರೀಯನ್ನು ಒಬ್ಬ ಲೇಖಕಿಯಾಗಿ ಗಮನಿಸಬೇಕು. ಅಂದರೆ ಸ್ತ್ರೀಯರಿಂದ ರಚಿಸಲ್ಪಟ್ಟಂತಹ ಸಾಹಿತ್ಯ, ಅದರ ವಸ್ತು ಮತ್ತು ಅದರ ವಿನ್ಯಾಸಗಳು ಮತ್ತು ಅದರ ಇತಿಹಾಸ, ಇವುಗಳನ್ನು ವ್ಯಾಖ್ಯಾನಿಸಬೇಕು. ಈ ವರ್ಗದ ಆಸಕ್ತಿ ಸ್ತ್ರೀಯ ಸೃಜನಶೀಲತೆಯ ಒತ್ತಡಗಳು, ಸ್ತ್ರೀಯ ವಿಶಿಷ್ಟ ಸಂವೇದನೆ ಮತ್ತು ಭಾಷೆಯ ವಿನ್ಯಾಸಗಳು, ಇವುಗಳ ಕಡೆಗೆ ಗಮನ ಇರುತ್ತೆ. ಈ 2ನೇ ವರ್ಗದಲ್ಲಿ ಬರುವಂತಹ ಅಥವಾ ಬರಬೇಕಾದಂಥ ವಿಮರ್ಶೆಗೆ ಶೋವಾಲ್ಟರ್ ಅವರು ಸ್ತ್ರೀನಿಷ್ಠ ವಿಮರ್ಶೆ, ಗೈನೋ ಕ್ರಿಟಿಸಿಸಮ್ ಅಂತೇಳಿ ಹೆಸರನ್ನು ಕೊಡ್ತಾರೆ. ಇದನ್ನು ರೂಪಿಸಿದವರು ಕೂಡ ಶೋವಾಲ್ಟರ್ ಅವರು. ಹಾಗಾಗಿ ಸ್ತ್ರೀಯರಿಂದ ರಚಿಸಲ್ಪಟ್ಟಂಥ ಸಾಹಿತ್ಯ, ಅದರ ವಸ್ತು, ಅದರ ವಿನ್ಯಾಸ, ಅದರ ಇತಿಹಾಸ, ಇವುಗಳನ್ನು ವ್ಯಾಖ್ಯಾನಿಸಬೇಕು.
ಇವೆಲ್ಲ ಈ ಎರಡನೆಯ ವರ್ಗದಲ್ಲಿ ಬರ್ತವೆ. ಈ ಒಂದು ನೆಲೆಯಲ್ಲಿ ಏನು ವಿಮರ್ಶೆ ಸಾಗತ್ತೆ ಇದನ್ನು ಸ್ತ್ರೀನಿಷ್ಠ ವಿಮರ್ಶೆ ಅಂತೇಳಿ ಅವರೇ ಹೆಸರು ಕೊಡ್ತಾರೆ. ಇನ್ನು ಅಖಿಲ ಭಾರತ ವ್ಯಾಪ್ತಿಯಲ್ಲಿ ಆದ ಹಾಗೆ ಕನ್ನಡದಲ್ಲೂ ಕೂಡ ಕಳೆದ 2 ದಶಕಗಳಿಂದ ಅಂದರೆ ಸುಮಾರು 20ನೆಯ ಶತಮಾನದ ಕೊನೆಯ ಕಾಲಘಟ್ಟಗಳಲ್ಲಿ, ಕೊನೆಯ 1-2-3 ದಶಕಗಳಲ್ಲಿ ಸ್ತ್ರೀವಾದ ಮತ್ತು ಸ್ತ್ರೀನಿಷ್ಠ ಚಿಂತನೆ ಸಾಕಷ್ಟು ಅರ್ಥಪೂರ್ಣವಾಗಿ ಬೆಳೆದಿರೋದನ್ನು ನಾವು ಕಾಣ್ತೇವೆ. ಅದು ಬೆಳೀತಾನೂ ಇದೆ, ಬೆಳೆದಿದೆ. ಆದರೆ ಭಾರತೀಯ ಸ್ತ್ರೀವಾದಿಗಳು ಪಾಶ್ಚಿಮಾತ್ಯ ಸ್ತ್ರೀವಾದಿಗಳಿಗಿಂತ ಭಿನ್ನವಾದ ಕೆಲವು ವೈಚಾರಿಕ ಮತ್ತು ಧಾರ್ಮಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ವಿಮರ್ಶೆ ಮಾಡುವಂತಹ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದರೆ, ಮೊದಲನೇದಾಗಿ ಭಾರತ ಇಂಗ್ಲೆಂಡ್ ಫ್ರಾನ್ಸ್ಗಳಂತೆ ಅಲ್ಲದೆ ಬಹುಧರ್ಮೀಯ, ಬಹುಧಾರ್ಮಿಕ, ಬಹುಭಾಷಿಕ ರಾಷ್ಟ್ರ. ಇಲ್ಲಿ ಬಹುಭಾಷೆಯ ಜನ ಇದ್ದಾರೆ, ಬಹು ಮತಧರ್ಮಗಳ ಅನುಸರಣೆಯ ಜನ ಇದ್ದಾರೆ, ಬಹು ಸಂಸ್ಕೃತಿಯ ಜನ ಇದ್ದಾರೆ. ಹಾಗಾಗಿ DR ನಾಗರಾಜ್ ಮತ್ತು ಮನು ಚಕ್ರವರ್ತಿ ವಾದ ಮಾಡೋ ಹಾಗೆ ಭಾರತೀಯ ಸ್ತ್ರೀವಾದ ಪಾಶ್ಚಿಮಾತ್ಯ ಸ್ತ್ರೀವಾದದ ಸಾರಾಸಗಟು ಆಮದು ಆಗಬಾರದು ಮತ್ತು ಬಹು ಆಕೃತಿಯ ಭಾರತೀಯ ಸಮಾಜ ಸಂಸ್ಕೃತಿಗಳಿಗೆ ತಕ್ಕದಾಗುವಂತೆ ನಮ್ಮದೇ ಆದ ಸ್ತ್ರೀವಾದವನ್ನು ನಾವು ಬೆಳೆಸಬೇಕು ಎನ್ನುವ ವಿಚಾರವನ್ನು ಇವರು ಹೇಳ್ತಾರೆ, DR ನಾಗರಾಜ್ ಮತ್ತು ಮನು ಚಕ್ರವರ್ತಿಯವರು. ಹಾಗಾಗಿ ಭಾರತದ ಸನ್ನಿವೇಶಗಳಿಗೂ ಇಂಗ್ಲೆಂಡ್ ಫ್ರಾನ್ಸ್ಗಳಲ್ಲಿನ ಸನ್ನಿವೇಶಗಳಿಗೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ನಾವು ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಗಳಿಗೆ ತಕ್ಕದಾಗುವಂತಹ ನಮ್ಮದೇ ಆದಂಥ ಒಂದು ಸ್ತ್ರೀವಾದವನ್ನು ಬೆಳೆಸಬೇಕು ಎನ್ನುವಂಥದ್ದು ಅವರ ಇಂಗಿತ. ಹಾಗೆಯೇ ಸುಮಾರು 1970-80ರ ಕಾಲಘಟ್ಟಗಳಲ್ಲಿ ಮತ್ತು ತದನಂತರದಲ್ಲಿ ಕನ್ನಡದಲ್ಲಿ ಸಾಕಷ್ಟು ಸ್ತ್ರೀವಾದಿ ಚಿಂತನೆ ಬೆಳೆದಿದೆ. ಕನ್ನಡದ ಪ್ರಮುಖ ಸ್ತ್ರೀವಾದಿ ವಿಮರ್ಶಕಿಯರು ಅಂತ ಹೇಳಿದ್ರೆ ತೇಜಸ್ವಿನಿ ನಿರಂಜನ, ವಿಜಯ ದಬ್ಬೆ, BN ಸುಮಿತ್ರಾಬಾಯಿ, ನೇಮಿಚಂದ್ರ, N ಗಾಯತ್ರಿ, BM ರೋಹಿಣಿ, ಇನ್ನು ಅನೇಕರು ಈ ನಿಟ್ಟಿನಲ್ಲಿ ಸ್ತ್ರೀವಾದವನ್ನು ಪ್ರಾಚುರ್ಯಕ್ಕೆ ತಂದು ವಿಮರ್ಶೆಯನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಕೃತಿಗಳು ಯಾವುವು ಅಂತ ಹೇಳಿದರೆ, ಸ್ತ್ರೀವಾದಿ ವಿಮರ್ಶೆ ಹಿನ್ನೆಲೆಯಲ್ಲಿ ಕನ್ನಡದಲ್ಲಿ ತೇಜಸ್ವಿನಿ ನಿರಂಜನ ಮತ್ತು ಸೀಮಂತಿನಿ ನಿರಂಜನ ಅವರು ಸಂಪಾದಿಸಿರುವಂತಹ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ, ಆಮೇಲೆ BN ಸುಮಿತ್ರಾಬಾಯಿ ಮತ್ತು N ಗಾಯತ್ರಿ ಅವರು ಸಂಪಾದನೆ ಮಾಡಿರುವಂಥ ಸ್ತ್ರೀವಾದಿ ಪ್ರವೇಶಿಕೆ, ಬರಗೂರು ರಾಮಚಂದ್ರಪ್ಪ ಅವರು ಸಂಪಾದನೆ ಮಾಡಿರುವಂಥ ಕನ್ನಡ ಸಾಹಿತ್ಯದಲ್ಲಿ ಸ್ತ್ರೀವಾದಿ ಚಿಂತನೆ, ಹಾಗೆಯೇ ಕೇಶವ ಶರ್ಮಾ ಅವರ ಕ್ರಿಯೆ ಪ್ರತಿಕ್ರಿಯೆ, DR ನಾಗರಾಜ್ ಅವರ ಸಾಹಿತ್ಯ ಕಥನ, ರಹಮತ್ ತರೀಕೆರೆ ಅವರ ಮರದೊಳಗಣ ಕಿಚ್ಚು, ವಿಜಯ ದಬ್ಬೆ ಅವರ ಮಹಿಳೆ ಸಾಹಿತ್ಯ ಸಮಾಜ, ಹಾಗೆಯೇ ಗಾಯತ್ರಿ ನಾವಡ ಅವರ ಕರಾವಳಿ ಜನಪದ ಸಾಹಿತ್ಯದಲ್ಲಿ ಸ್ತ್ರೀವಾದಿ ನೆಲೆಗಳು, ಧರಣಿ ದೇವಿಯವರ ಭಾರತೀಯತೆ ಮತ್ತು ಸ್ತ್ರೀವಾದ, ಹೀಗೆ ಅನೇಕ ಕೃತಿಗಳು ಸ್ತ್ರೀವಾದಿ ಚಿಂತನೆಯ ದೃಷ್ಟಿಯಿಂದ ನಾವು ಕನ್ನಡದಲ್ಲಿ ಗಮನಿಸಲೇಬೇಕಾದಂತಹ ಕೃತಿಗಳು ಆಗಿವೆ. ಹೀಗೆ ಸ್ತ್ರೀವಾದಿ ಚಿಂತನೆ, ಸ್ತ್ರೀವಾದಿ ವಿಮರ್ಶೆ, ಸ್ತ್ರೀನಿಷ್ಠ ವಿಮರ್ಶೆ ಬೆಳ್ಕೊಂಡು ಬಂದಿರುವಂಥದ್ದನ್ನು ನಾವು ಈ ಹಿಂದಿನ 2 ಸೆಷನ್ ಮತ್ತು ಈ ಸೆಷನ್ನಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು.